ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಚಾನಲ್ಗೆ ಸ್ವಾಗತ. 1976ರ ಬಂಧಿತ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆ ಕಾಯ್ದೆ. KPSCಗೆ ಬೇಕಾದ 10 ಇಂಪಾರ್ಟೆಂಟ್ GK ಕ್ವೆಶ್ಚನ್ಗಳನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಕರ್ನಾಟಕದ ಮೊದಲ ರಾಜಮನೆತನ ಯಾವುದು? ಕದಂಬರು. ಕ್ರಿಸ್ತಶಕ 345ರಲ್ಲಿ ಮಯೂರ ಶರ್ಮ ಸ್ಥಾಪಿಸುತ್ತಾನೆ. ಇದರ ರಾಜಧಾನಿ ಬನವಾಸಿಯಾಗಿರುತ್ತೆ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜರು ತಾಳಗುಂದ ಶಾಸನ ಇವರ ಕಾಲದಾಗಿರುತ್ತದೆ. ಕರ್ನಾಟಕದ ನೆಲದಲ್ಲಿ ಹುಟ್ಟಿದ ಮೊದಲ ಸ್ವತಂತ್ರ ರಾಜವಂಶ ಎಂದು ಹೇಳಲಾಗುತ್ತದೆ. 2. ಕರ್ನಾಟಕದ ಪ್ರಮುಖ ಮುಖ್ಯಮಂತ್ರಿ ಯಾರು? ಉತ್ತರ KC ರೆಡ್ಡಿ. KC ರೆಡ್ಡಿಯವರ ಪೂರ್ಣ ಹೆಸರು ಕೆಂಗಲ್ ಚೆಂಗಲ್ಲರಾಯ ರೆಡ್ಡಿ. 1956 ನವೆಂಬರ್ 1ರಂದು ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರುತ್ತಾರೆ. ಇವರು ಕೋಲಾರ ಜಿಲ್ಲೆಯ ಕೆಂಗಲ್ ಗ್ರಾಮದವರು. 1947ರಲ್ಲಿ ಮೈಸೂರು ಸಂಸ್ಥಾನದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಆಗಿದ್ದರು. ಕರ್ನಾಟಕದ ಏಕೀಕರಣದ ಶಿಲ್ಪಿ ಎಂಬ ಗೌರವ ಇವರಿಗೆ ಸಲ್ಲುವಂಥದ್ದು. ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಯಾರು? ಉತ್ತರ SM ಕೃಷ್ಣ. ಇವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. 1992 ಡಿಸೆಂಬರ್ 10ರಂದು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗುತ್ತಾರೆ. ಇವರು ಮಂಡ್ಯ ಜಿಲ್ಲೆಯವರು. 1999-2004ರವರೆಗೆ ಮುಖ್ಯಮಂತ್ರಿಯಾಗಿದ್ದರು. ಇವರ ಕಾಲದಲ್ಲಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಆಯಿತು. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಉತ್ತರ ನವೆಂಬರ್ 1. 1956 ನವೆಂಬರ್ 1ರಂದು ಭಾಷಾವಾರು ಪ್ರಾಂತ್ಯಗಳ ಪುನರ್ವಿಂಗಡಣೆಯಿಂದ ಪ್ರಾಂತ್ಯ ರಚನೆಯಾಯಿತು. 1973 ನವೆಂಬರ್ 1ರಂದು ಇದನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ಈ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಉತ್ತರ ಆನೆ. ಭಾರತೀಯ ಆನೆ ಕರ್ನಾಟಕದ ರಾಜ್ಯ ಪ್ರಾಣಿ. 1980ರಲ್ಲಿ ಅಧಿಕೃತವಾಗಿ ಘೋಷಿಸಲಾಗುತ್ತದೆ. ಭಾರತದ ಅತಿ ಹೆಚ್ಚು ಕಾಡಾನೆಗಳಿವೆ. ನಾಗರಹೊಳೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕಂಡುಬರುತ್ತದೆ. ದಸರಾ ಮೆರವಣಿಗೆಯಲ್ಲಿ ಅಂಬಾರಿ ಹೊರುವ ಆನೆಗಳು ಕೂಡ ಪ್ರಮುಖವಾಗಿ ದೊರೆಯುವಂಥದ್ದು. ಕರ್ನಾಟಕದ ರಾಜ್ಯ ಹೂವು ಯಾವುದು? ಕಮಲ. ತಾವರೆ ಅಥವಾ ಕಮಲ ಅಂತ ಹೇಳ್ತಾರೆ. ಕರ್ನಾಟಕದ ರಾಜ್ಯ ಹೂವು ಅಂತ ಇದನ್ನು ಹೇಳ್ತೇವೆ. ಇದನ್ನು ಸಂಸ್ಕೃತದಲ್ಲಿ ಪದ್ಮ ಎನ್ನುತ್ತಾರೆ. ಶುದ್ಧತೆ, ಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ. ಕೆರೆ ಕೊಳಗಳಲ್ಲಿ ಬೆಳೆಯುತ್ತದೆ. ಇದನ್ನು ರಾಜ್ಯ ಹೂವು ಎಂದು ಘೋಷಣೆ ಮಾಡಲಾಗುತ್ತದೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿಯಾಗಿದ್ದು ಎತ್ತರ 1930 ಮೀಟರ್. ಸಮುದ್ರದ ಮಟ್ಟದಿಂದ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯ ಶ್ರೇಣಿಯಲ್ಲಿದೆ. ಪಶ್ಚಿಮ ಘಟ್ಟಗಳ ಭಾಗವಾಗಿದೆ. ಟ್ರೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿರುವಂಥದ್ದು. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ಕಾವೇರಿ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದದ ನದಿ. ಒಟ್ಟು 800 ಕಿಲೋಮೀಟರ್. ಕರ್ನಾಟಕದಲ್ಲಿ ಸುಮಾರು 320 ಕಿಲೋಮೀಟರ್ ಹರಿಯುತ್ತದೆ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಕೃಷ್ಣರಾಜಸಾಗರ ಅಣೆಕಟ್ಟು ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆಯಾಗಿದ್ದು ವಿಸ್ತೀರ್ಣ 13,415 ಚದರ ಕಿಲೋಮೀಟರ್. 14 ತಾಲೂಕುಗಳನ್ನು ಹೊಂದಿದೆ. ಮಹಾರಾಷ್ಟ್ರ ಮತ್ತು ಗೋವಾದ ರಾಜ್ಯಗಳಿಗೆ ಗಡಿಯನ್ನು ಹೊಂದಿದೆ. ಇಲ್ಲಿ ಸುವರ್ಣ ವಿಧಾನಸೌಧ ಕೂಡ ಇಲ್ಲಿರುವಂಥದ್ದು. ಕರ್ನಾಟಕದಲ್ಲಿ 19ನೇ ಶತಮಾನದಲ್ಲಿ ಕೂಲಿ ಪದ್ಧತಿ ಮತ್ತು ಜೀತ ಪದ್ಧತಿ ಯಾವ ರೀತಿಯ ಶೋಷಣೆಗೆ ಉದಾಹರಣೆಗಳಾಗಿದ್ದವು ಮತ್ತು ಅವುಗಳನ್ನು ನಿಷೇಧಿಸಿದ ಕಾಯ್ದೆ ಯಾವುದು? ಕೂಲಿ ಪದ್ಧತಿ ಮತ್ತು ಜೀತ ಪದ್ಧತಿ ಸಾಮಾಜಿಕ ಆರ್ಥಿಕ ಶೋಷಣೆಯ ರೂಪಗಳಾಗಿದ್ದವು. ಜೀತ ಪದ್ಧತಿ ಸಾಲ ತೀರಿಸಲು ಇಡೀ ಕುಟುಂಬವು ತಲೆಮಾರುಗಳವರೆಗೆ ಜಮೀನ್ದಾರರ ಮನೆಯಲ್ಲಿ ಸಂಬಳವಿಲ್ಲದೆ ದುಡಿಯುವ ಬಂಧಿತ ಕಾರ್ಮಿಕ ಪದ್ಧತಿ. ಇದನ್ನು ಋಣಬಂಧ ಎಂದು ಕರೆಯುತ್ತಾರೆ.
ಕೂಲಿ ಪದ್ಧತಿ, ಬಡ ರೈತರನ್ನು ಕಡಿಮೆ ಕೂಲಿಗೆ ದುಡಿಸಿಕೊಳ್ಳುವಂಥ ಪದ್ಧತಿ. ವಲಸೆ ಕಾರ್ಮಿಕರನ್ನು ಅಸ್ಸಾಂ ಮತ್ತು ಟೀ ತೋಟಗಳಿಂದ ಕರೆದೊಯ್ದು ಶೋಷಿಸುತ್ತಿದ್ದರು. ನಿಷೇಧ: ಭಾರತ ಸರ್ಕಾರ 1976ರಲ್ಲಿ ಬಂಧಿತ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆ ಜಾರಿಗೆ ತಂದು ಈ ಪದ್ಧತಿಗಳನ್ನು ಕಾನೂನುಬಾಹಿರಗೊಳಿಸುತ್ತದೆ. ಕರ್ನಾಟಕದಲ್ಲಿ ಹೈದರಾಬಾದ್ ಮತ್ತು ಮೈಸೂರು ಭಾಗಗಳಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.